ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಿಷೇಧಿಸಬೇಕು ಎಂದು ನಾನು ಬಲವಾಗಿ ನಂಬುತ್ತೇನೆ. ಈ ಕಾರ್ಯಕ್ರಮವು ಜಗಳಗಳು, ನಿಂದನೀಯ ಭಾಷೆ ಮತ್ತು ನಕಾರಾತ್ಮಕತೆಯಿಂದ ತುಂಬಿದೆ. ಹಲವು ಬಾರಿ ಸ್ಪರ್ಧಿಗಳು ಪರಸ್ಪರ ಅವಮಾನಿಸಿಕೊಳ್ಳುತ್ತಾರೆ ಮತ್ತು ದೈಹಿಕ ಜಗಳಗಳಿಗೂ ಇಳಿಯುತ್ತಾರೆ. ಅಧ್ಯಯನಗಳು ಮತ್ತು ವರದಿಗಳು ಹೇಳುವಂತೆ ಅಂತಹ ವಿಷಯವು ಯುವ ವೀಕ್ಷಕರ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. ಒಳ್ಳೆಯ ಮೌಲ್ಯಗಳನ್ನು ಕಲಿಸುವ ಬದಲು ಇದು ಕೋಪ, ಅಸೂಯೆ ಮತ್ತು ಅಗೌರವವನ್ನು ತೋರಿಸುತ್ತದೆ. ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಕಲಿಯಬೇಕೆಂದು ನಾವು ಬಯಸುವುದು ಇದನ್ನೇ. ನಾನು ಸಂಪೂರ್ಣವಾಗಿ ಒಪ್ಪುವುದಿಲ್ಲ. ಬಿಗ್ ಬಾಸ್ ಅನ್ನು ನಿಷೇಧಿಸಬಾರದು. ಇದು ಕೇವಲ ಮನರಂಜನೆಗಾಗಿ ಇರುವ ರಿಯಾಲಿಟಿ ಶೋ. ಜನರು ಇದನ್ನು ಮೋಜಿಗಾಗಿ ನೋಡುತ್ತಾರೆ, ಕೆಟ್ಟ ನಡವಳಿಕೆಯನ್ನು ಕಲಿಯಲು ಅಲ್ಲ. ಅಲ್ಲದೆ ವಯಸ್ಸಿನ ರೇಟಿಂಗ್ಗಳು ಮತ್ತು ಪೋಷಕರ ನಿಯಂತ್ರಣಗಳಿವೆ. ಯಾರಾದರೂ ಕಾರ್ಯಕ್ರಮವನ್ನು ಇಷ್ಟಪಡದಿದ್ದರೆ ಅವರು ಅದನ್ನು ನೋಡದಿರಲು ಆಯ್ಕೆ ಮಾಡಬಹುದು. ಗಿಲ್ಲಿಯವರ ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸುತ್ತೇನೆ. ಬಿಗ್ ಬಾಸ್ ಸಾಮಾನ್ಯವಾಗಿ ವಿಷಕಾರಿ ನಡವಳಿಕೆಯನ್ನು ಉತ್ತೇಜಿಸುತ್ತದೆ. ಕಾರ್ಯಕ್ರಮದಲ್ಲಿ ದೇಹವನ್ನು ಅವಮಾನಿಸುವುದು, ಮೌಖಿಕ ನಿಂದನೆ ಮತ್ತು ಅನಾರೋಗ್ಯಕರ ಜಗಳಗಳ ಅನೇಕ ಪ್ರಕರಣಗಳು ನಡೆದಿವೆ. ಇಂತಹ ವಿಷಯಗಳು ಸಮಾಜದಲ್ಲಿ ಕೆಟ್ಟ ನಡವಳಿಕೆಯನ್ನು ಸಾಮಾನ್ಯಗೊಳಿಸಬಹುದು. ಯುವಕರು ಇತರರನ್ನು ಕೂಗುವುದು ಮತ್ತು ಅವಮಾನಿಸುವುದು ಸಾಮಾನ್ಯ ಎಂದು ಭಾವಿಸಲು ಪ್ರಾರಂಭಿಸಬಹುದು. ನಿಮ್ಮ ಅಭಿಪ್ರಾಯವನ್ನು ನಾನು ಗೌರವಿಸುತ್ತೇನೆ, ಆದರೆ ನಿಷೇಧಿಸುವುದು ಪರಿಹಾರವಲ್ಲ. ಬಿಗ್ ಬ್ರದರ್ ಯುಕೆ ನಂತಹ ಪ್ರಪಂಚದಾದ್ಯಂತದ ಅನೇಕ ಪ್ರದರ್ಶನಗಳು ಇದೇ ರೀತಿಯ ಸ್ವರೂಪಗಳನ್ನು ಹೊಂದಿವೆ. ಅವು ಒತ್ತಡದಲ್ಲಿ ನಿಜವಾದ ಮಾನವ ನಡವಳಿಕೆಯನ್ನು ತೋರಿಸುತ್ತವೆ. ನಿಷೇಧಿಸುವ ಬದಲು ನಾವು ಜಾಗೃತಿ ಮತ್ತು ಜವಾಬ್ದಾರಿಯುತ ವೀಕ್ಷಣೆಯತ್ತ ಗಮನ ಹರಿಸಬೇಕು. ಕಾವ್ಯ ಹೇಳುವಂತೆ ಇದು ಕೇವಲ ಮನರಂಜನೆ, ಆದರೆ ಮನರಂಜನೆಯು ಜವಾಬ್ದಾರಿಯುತವಾಗಿರಬೇಕು. ಹಲವು ಸೀಸನ್ಗಳಲ್ಲಿ ವಿವಾದಗಳು ನಡೆದಿವೆ. ಜಗಳಗಳು, ಅನುಚಿತ ನಡವಳಿಕೆ ಮತ್ತು ಸ್ಪರ್ಧಿಗಳನ್ನು ಒಳಗೊಂಡ ಕಾನೂನು ಸಮಸ್ಯೆಗಳು ಸಹ. ಒಂದು ಕಾರ್ಯಕ್ರಮವು ಟಿಆರ್ಪಿಗಾಗಿ ನಿರಂತರವಾಗಿ ವಿವಾದವನ್ನು ಸೃಷ್ಟಿಸುತ್ತಿದ್ದರೆ ಅದು ಆರೋಗ್ಯಕರ ಮನರಂಜನೆಯಲ್ಲ. ಹೇಗಿಲ್ಲಿ ಕ್ರೀಡೆ ಮತ್ತು ಸಿನಿಮಾಗಳಲ್ಲಿಯೂ ಸಹ ಅನೇಕ ಉದ್ಯಮಗಳಲ್ಲಿ ವಿವಾದಗಳು ನಡೆಯುತ್ತವೆ. ಆದರೆ ನಾವು ಅವುಗಳನ್ನು ನಿಷೇಧಿಸುತ್ತೇವೆ ಎಂದರ್ಥವಲ್ಲ. ಅಲ್ಲದೆ ಬಿಗ್ ಬಾಸ್ ಜನರಿಗೆ ಅವಕಾಶಗಳನ್ನು ನೀಡುತ್ತದೆ. ಕಾರ್ಯಕ್ರಮದ ನಂತರ ಅನೇಕ ಸ್ಪರ್ಧಿಗಳು ಯಶಸ್ವಿಯಾಗುತ್ತಾರೆ. ಇದು ಅವರ ವೃತ್ತಿ ಜೀವನವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಆದರೆ ಕಾವ್ಯ ಏನು ಬೆಲೆ ತೆತ್ತರೆ, ರಿಯಾಲಿಟಿ ಶೋಗಳು ಮಾನಸಿಕ ಆರೋಗ್ಯ ಮತ್ತು ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಹಿಂದಿನ ಭಾಗವಹಿಸುವವರು ಸಹ ಹೇಳಿದ್ದಾರೆ. ಈ ಕಾರ್ಯಕ್ರಮವು ಜನರನ್ನು ಪ್ರತ್ಯೇಕಿಸುತ್ತದೆ, ಅವರ ಮೇಲೆ ಒತ್ತಡ ಹೇರುತ್ತದೆ ಮತ್ತು ನಾಟಕೀಯತೆಯನ್ನು ಸೃಷ್ಟಿಸಲು ಒತ್ತಾಯಿಸುತ್ತದೆ. ಇದು ಸ್ಪರ್ಧಿಗಳು ಅಥವಾ ವೀಕ್ಷಕರಿಗೆ ಆರೋಗ್ಯಕರವಲ್ಲ. ರಕ್ಷಿತಾ, ಪ್ರತಿಯೊಂದು ಸ್ಪರ್ಧೆಯು ಒತ್ತಡವನ್ನು ಹೊಂದಿರುತ್ತದೆ. ಅದು ಪರೀಕ್ಷೆಯಾಗಿರಬಹುದು, ಕ್ರೀಡೆಯಾಗಿರಬಹುದು ಅಥವಾ ಉದ್ಯೋಗವಾಗಿರಬಹುದು. ಅಲ್ಲದೆ ಈ ಕಾರ್ಯಕ್ರಮವು ಕೆಲವು ಸಕಾರಾತ್ಮಕ ವಿಷಯಗಳನ್ನು ಸಹ ಕಲಿಸುತ್ತದೆ. ತಂಡದ ಕೆಲಸ, ತಂತ್ರ, ಒತ್ತಡವನ್ನು ನಿಭಾಯಿಸುವುದು. ನಾವು ಈ ಸಕಾರಾತ್ಮಕ ಅಂಶಗಳನ್ನು ನಿರ್ಲಕ್ಷಿಸಬಾರದು. ರಘು, ಆ ಸಕಾರಾತ್ಮಕ ಅಂಶಗಳು ಬಹಳ ಸೀಮಿತ. ಹೆಚ್ಚಿನ ಸಮಯ ಈ ಕಾರ್ಯಕ್ರಮವು ಹೆಚ್ಚಿನ ವೀಕ್ಷಕರನ್ನು ಆಕರ್ಷಿಸುವುದರಿಂದ ನಕಾರಾತ್ಮಕತೆಯನ್ನು ಎತ್ತಿ ತೋರಿಸುತ್ತದೆ. ಕೆಲವು ವಿಮರ್ಶಕರು ಈ ಕಾರ್ಯಕ್ರಮವನ್ನು ಉದ್ದೇಶಪೂರ್ವಕವಾಗಿ ಸಂಘರ್ಷ ಮತ್ತು ನಾಟಕವನ್ನು ಸೃಷ್ಟಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಹೇಳುತ್ತಾರೆ. ಇದರರ್ಥ ನಕಾರಾತ್ಮಕತೆಯು ಆಕಸ್ಮಿಕವಲ್ಲ, ಅದು ಉದ್ದೇಶಪೂರ್ವಕವಾಗಿದೆ. ನಾಟಕವನ್ನು ರಚಿಸಿದರೂ ಪ್ರೇಕ್ಷಕರು ಅದನ್ನು ಒಂದು ಪ್ರದರ್ಶನ ಎಂದು ಅರ್ಥಮಾಡಿಕೊಳ್ಳುತ್ತಾರೆ. ಅಲ್ಲದೆ ಏನನ್ನಾದರೂ ನಿಷೇಧಿಸುವುದು ಆಯ್ಕೆಯ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತದೆ. ಭಾರತದಂತಹ ಪ್ರಜಾಪ್ರಭುತ್ವದಲ್ಲಿ ಜನರು ತಾವು ಏನನ್ನು ನೋಡಬೇಕೆಂದು ನಿರ್ಧರಿಸಬೇಕು. ಸ್ವಾತಂತ್ರ್ಯ ಮುಖ್ಯ, ಆದರೆ ಜವಾಬ್ದಾರಿಯೂ ಮುಖ್ಯ. ಒಂದು ಕಾರ್ಯಕ್ರಮವು ನಕಾರಾತ್ಮಕತೆ, ತಪ್ಪು ಮೌಲ್ಯಗಳು ಮತ್ತು ಅಗೌರವವನ್ನು ಹರಡಿದರೆ ಕಠಿಣ ನಿಯಮಗಳು ಅಥವಾ ನಿಷೇಧವನ್ನು ಸಹ ಸಮರ್ಥಿಸಬಹುದು, ವಿಶೇಷವಾಗಿ ಯುವ ಮನಸ್ಸುಗಳನ್ನು ರಕ್ಷಿಸಲು. ನಿಷೇಧಿಸುವ ಬದಲು ವಿಷಯವನ್ನು ಏಕೆ ಸುಧಾರಿಸಬಾರದು? ಕಟ್ಟುನಿಟ್ಟಾದ ನಿಯಮಗಳನ್ನು ಹೊಂದಿಸಿ, ನಿಂದನೀಯ ದೃಶ್ಯಗಳನ್ನು ಕಡಿಮೆ ಮಾಡಿ, ಸಕಾರಾತ್ಮಕ ಕಾರ್ಯಗಳನ್ನು ಉತ್ತೇಜಿಸಿ. ನಿಷೇಧಿಸುವುದು ಒಂದು ತೀವ್ರ ಹೆಜ್ಜೆ. ಕೊನೆಯದಾಗಿ ಹೇಳುವುದಾದರೆ, ಬಿಗ್ ಬಾಸ್ ನಕಾರಾತ್ಮಕತೆ, ಜಗಳಗಳು ಮತ್ತು ಅನಾರೋಗ್ಯಕರ ನಡವಳಿಕೆಯನ್ನು ಉತ್ತೇಜಿಸುತ್ತದೆ. ಇದು ವೀಕ್ಷಕರ ಮೇಲೆ, ವಿಶೇಷವಾಗಿ ಯುವಜನರ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಇದನ್ನು ನಿಷೇಧಿಸಬೇಕು ಅಥವಾ ಕನಿಷ್ಠ ಪಕ್ಷ ತೀವ್ರವಾಗಿ ನಿರ್ಬಂಧಿಸಬೇಕು. ಮನರಂಜನೆಯು ಸ್ಫೂರ್ತಿ ನೀಡಬೇಕೇ ಹೊರತು ಹಾನಿ ಮಾಡಬಾರದು ಎಂದು ನಾನು ಸೇರಿಸಲು ಬಯಸುತ್ತೇನೆ. ಒಂದು ಕಾರ್ಯಕ್ರಮವು ಸಕಾರಾತ್ಮಕತೆಗಿಂತ ನಕಾರಾತ್ಮಕತೆಯನ್ನು ಹೆಚ್ಚು ಹರಡಿದರೆ ಅದನ್ನು ನಿಲ್ಲಿಸುವುದು ಉತ್ತಮ.
ಕೊನೆಯದಾಗಿ ಹೇಳುವುದಾದರೆ ಬಿಗ್ ಬಾಸ್ ಕೇವಲ ಒಂದು ಕಾರ್ಯಕ್ರಮ. ಜನರು ತಾವು ಏನು ನೋಡುತ್ತಾರೆ ಎಂಬುದನ್ನು ಆಯ್ಕೆ ಮಾಡುವ ಹಕ್ಕನ್ನು ಹೊಂದಿದ್ದಾರೆ. ನಿಷೇಧಿಸುವ ಬದಲು ನಾವು ಜಾಗೃತಿ ಮತ್ತು ಉತ್ತಮ ವೀಕ್ಷಣಾ ಅಭ್ಯಾಸಗಳ ಮೇಲೆ ಕೇಂದ್ರೀಕರಿಸಬೇಕು. ಕೊನೆಯದಾಗಿ, ನಿಷೇಧವು ಪರಿಹಾರವಲ್ಲ. ಸುಧಾರಣೆ, ನಿಯಂತ್ರಣ ಮತ್ತು ಜವಾಬ್ದಾರಿಯುತ ವೀಕ್ಷಣೆ ಉತ್ತಮ ಆಯ್ಕೆಗಳು. ಜನರು ಸ್ವತಃ ನಿರ್ಧರಿಸಲಿ.